ಇನ್ನು ಮೊನ್ನೆಯಷ್ಟೇ ಸುಹಾಸ್ ಶೆಟ್ಟಿಯ ಹತ್ಯೆ ಆಯಿತು. ಹತ್ಯೆಯಾದ ಬಳಿಕ ನಿನ್ನೆ ಇಡೀ ದಿನ ಮಂಗಳೂರು ಒಂದು ರೀತಿ ಪ್ರಕ್ಷುಬ್ಧವಾಗಿತ್ತು. 144 ಸೆಕ್ಷನ್ ಜಾರಿ ಮಾಡಿದರೂ ಕೂಡ ಇಲ್ಲಿ ಸಾರ್ವಜನಿಕವಾಗಿ ಜನರ ಒಂದಷ್ಟು ಓಡಾಟಗಳು ಕಡಿಮೆ ಇತ್ತು. ಅಂಗಡಿ ಮುಂಗಟ್ಟುಗಳು ಸ್ವಯಂ ಪ್ರೇರಿತವಾಗಿ ಬಂದಾಗಿದ್ದಂಥದ್ದು ಇವತ್ತು ಕೂಡ ಪರಿಸ್ಥಿತಿ ಅದೇ ರೀತಿಯಲ್ಲಿದೆ. ಯಾಕಂತಂದರೆ ಮುಂಜಾನೆ ಆದರೂ ಕೂಡ ಕೆಲವೊಂದು ಅಂದರೆ ನಿನ್ನೆ KSRTC ಬಸ್ಗಳ ಸಂಚಾರ ಏನು ಸ್ಥಗಿತಗೊಂಡಿತ್ತು, ಬೆಳಗ್ಗೆ ಏನು ಬಸ್ಗಳಿಗೆ ಕಲ್ಲನ್ನು ಹೊಡೆಯಲಾಗಿತ್ತು. ಅದಾದ ಬಳಿಕ ಸಂಪೂರ್ಣವಾಗಿ ಖಾಸಗಿ ಬಸ್ ಆಗಲಿ ಅಥವಾ KSRTC ಸರ್ಕಾರಿ ಬಸ್ಗಳು ಎಲ್ಲವೂ ಕೂಡ ಸ್ಥಗಿತಗೊಂಡಿತ್ತು. ಸೊ ಇವತ್ತು ಮುಂಜಾನೆ ಸಹಜ ಸ್ಥಿತಿಗೆ ವಾಹನಗಳ ಸಂಚಾರ ಬಂದಿರತಕ್ಕಂಥದ್ದು ಪ್ರಮುಖವಾಗಿ ಗಮನಿಸ್ಬೋದು. ನಾವು ಈಗಾಗಲೇ ನೋಡ್ಬೋದು, ಸಾರ್ವಜನಿಕರು ಈಗಾಗಲೇ ಬರ್ತಾ ಇರ್ತಕ್ಕಂಥದ್ದು ಬಂದು ತಮ್ಮ ಒಂದು ಟ್ರಾನ್ಸ್ಪೋರ್ಟೇಷನ್ನು ಖಾಸಗಿ ಬಸ್ಗಳಾಗಿರ್ಬೋದು ಮತ್ತು KSRTC ಬಸ್ಗಳ ಮೂಲಕ ತಮ್ಮ ಡೆಸ್ಟಿನೇಷನ್ಗೆ ಹೋಗೋದಕ್ಕೆ ಪ್ರಯಾಣವನ್ನು ಆರಂಭಿಸಿರ್ತಕ್ಕಂಥದ್ದು. ಬಸ್ಗಳು ಕೂಡ ಸಂಚಾರವನ್ನು ಆರಂಭಿಸಿದ್ದಾವೆ. ಬಸ್ಗಳು ಬಂದು ಈಗಾಗಲೇ ಬಸ್ ನಿಲ್ದಾಣಗಳಲ್ಲಿ ಬಂದು ನಿಂತು ಪ್ರಯಾಣಿಕರಿಗೆ ಸೇವೆಯನ್ನು ಕೂಡ ಕೊಡಲಿಕ್ಕೆ ಆರಂಭವಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಸಹಜ ಸ್ಥಿತಿಯತ್ತ ಬರ್ತಾ ಇದೆ. ಸೊ ಅದು ಇವತ್ತು ಪ್ರಮುಖವಾಗಿ ಗೃಹ ಸಚಿವ ಪರಮೇಶ್ವರ್ ಅವರು ಬರ್ತಾ ಇದ್ದಾರೆ, ಬಂದು ಸಭೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಒಂದು ರೀತಿ ಕಾನೂನು ಸುವ್ಯವಸ್ಥೆಗೆ ಒಂದು ರೀತಿ ಪುಷ್ಟಿಯನ್ನು ಕೊಟ್ಟಂತೆ ಆಗ್ತಾ ಇರ್ತಕ್ಕಂಥದ್ದು. ಮತ್ತೆ ಈ ರೀತಿಯಾದಂಥ ಘಟನೆಗಳು ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನು ಸರ್ಕಾರ ಎಚ್ಚೆತ್ಕೊಂಡಿರ್ತಕ್ಕಂಥದ್ದು. ಸೊ ಮತ್ತೆ ಯಾಕೆಂದರೆ ಮಂಗಳೂರು ಅಂತಂದರೆ ಒಂದು ಕೊಲೆ ಆದರೆ ಅದಕ್ಕೆ ಕೌಂಟ್ರಾಗಿ ಮತ್ತೊಂದು ಕೊಲೆ ಆಗ್ತಕ್ಕಂಥದ್ದು. ಒಂದು ವೇಳೆ ಆ ರೀತಿ ಆಗದೆ ಹೋದರೆ ಒಂದು ದೊಡ್ಡ ಮಟ್ಟದಲ್ಲಿ ಗಲಭೆಗೂ ಕೂಡ ಕಾರಣವಾಗುತ್ತೆ. ಸೊ ಇದರಿಂದ ಪೊಲೀಸರು 144 ಸೆಕ್ಷನ್ ಮತ್ತು ಗುಂಡಿನ ದಾಳಿಯನ್ನು ಮಾಡಿದಂಥದ್ದು ಕೂಡ ಗೊತ್ತು. ಸೊ ಹೀಗಾಗಿ ಈ ರೀತಿಯಾದಂಥ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅಂತಕ್ಕಂಥ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗ ಪರಮೇಶ್ವರ್ ಅವರು ಇವತ್ತು ಸಭೆಯನ್ನು ಕೂಡ ಮಾಡಲಿದ್ದಾರೆ. ಸಭೆಯಲ್ಲಿ ಪ್ರಮುಖವಾಗಿ ಎಲ್ಲ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಿ, ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಮತ್ತು ಕೌಂಟರ್ ಅಟ್ಯಾಕ್ ಅಥವಾ ಬೇರೆ ರೀತಿಯ ಮತ್ತೊಂದು ಕೊಲೆ ಆಗದೇ ಇರೋ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಪ್ರಮುಖ ಸರ್ಕಲ್ಗಳು ಸೇರಿದಂತೆ ಬಸ್ ನಿಲ್ದಾಣಗಳ ಬಳಿ ಈಗಾಗಲೇ ಇಬ್ಬರು ಪೊಲೀಸರುಗಳನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು, ಆ ರೀತಿ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಿ ಅನ್ನುವಂಥ ಒಂದಷ್ಟು ಸೂಚನೆಯನ್ನು, ಸ್ಪಷ್ಟತೆಯನ್ನು ಕೂಡ ಇವತ್ತು ಗೃಹ ಸಚಿವರು ಕೊಡಲಿದ್ದಾರೆ. ಇನ್ನು ಮೊನ್ನೆಯಷ್ಟೇ ಸುಹಾಸ್ ಶೆಟ್ಟಿಯ ಹತ್ಯೆ ಆಯಿತು. ಹತ್ಯೆಯಾದ ಬಳಿಕ ನಿನ್ನೆ ಇಡೀ ದಿನ ಮಂಗಳೂರು ಒಂದು ರೀತಿ ಪ್ರಕ್ಷುಬ್ಧವಾಗಿತ್ತು. 144 ಸೆಕ್ಷನ್ ಜಾರಿ ಮಾಡಿದರೂ ಕೂಡ ಇಲ್ಲಿ ಸಾರ್ವಜನಿಕವಾಗಿ ಜನರ ಒಂದಷ್ಟು ಓಡಾಟಗಳು ಕಡಿಮೆ ಇತ್ತು. ಅಂಗಡಿ ಮುಂಗಟ್ಟುಗಳು ಸ್ವಯಂ ಪ್ರೇರಿತವಾಗಿ ಬಂದಾಗಿದ್ದಂಥದ್ದು ಇವತ್ತು ಕೂಡ ಪರಿಸ್ಥಿತಿ ಅದೇ ರೀತಿಯಲ್ಲಿದೆ. ಯಾಕಂತಂದರೆ ಮುಂಜಾನೆ ಆದರೂ ಕೂಡ ಕೆಲವೊಂದು ಅಂದರೆ ನಿನ್ನೆ KSRTC ಬಸ್ಗಳ ಸಂಚಾರ ಏನು ಸ್ಥಗಿತಗೊಂಡಿತ್ತು, ಬೆಳಗ್ಗೆ ಏನು ಬಸ್ಗಳಿಗೆ ಕಲ್ಲನ್ನು ಹೊಡೆಯಲಾಗಿತ್ತು. ಅದಾದ ಬಳಿಕ ಸಂಪೂರ್ಣವಾಗಿ ಖಾಸಗಿ ಬಸ್ ಆಗಲಿ ಅಥವಾ KSRTC ಸರ್ಕಾರಿ ಬಸ್ಗಳು ಎಲ್ಲವೂ ಕೂಡ ಸ್ಥಗಿತಗೊಂಡಿತ್ತು. ಸೊ ಇವತ್ತು ಮುಂಜಾನೆ ಸಹಜ ಸ್ಥಿತಿಗೆ ವಾಹನಗಳ ಸಂಚಾರ ಬಂದಿರತಕ್ಕಂಥದ್ದು ಪ್ರಮುಖವಾಗಿ ಗಮನಿಸ್ಬೋದು. ನಾವು ಈಗಾಗಲೇ ನೋಡ್ಬೋದು, ಸಾರ್ವಜನಿಕರು ಈಗಾಗಲೇ ಬರ್ತಾ ಇರ್ತಕ್ಕಂಥದ್ದು ಬಂದು ತಮ್ಮ ಒಂದು ಟ್ರಾನ್ಸ್ಪೋರ್ಟೇಷನ್ನು ಖಾಸಗಿ ಬಸ್ಗಳಾಗಿರ್ಬೋದು ಮತ್ತು KSRTC ಬಸ್ಗಳ ಮೂಲಕ ತಮ್ಮ ಡೆಸ್ಟಿನೇಷನ್ಗೆ ಹೋಗೋದಕ್ಕೆ ಪ್ರಯಾಣವನ್ನು ಆರಂಭಿಸಿರ್ತಕ್ಕಂಥದ್ದು. ಬಸ್ಗಳು ಕೂಡ ಸಂಚಾರವನ್ನು ಆರಂಭಿಸಿದ್ದಾವೆ. ಬಸ್ಗಳು ಬಂದು ಈಗಾಗಲೇ ಬಸ್ ನಿಲ್ದಾಣಗಳಲ್ಲಿ ಬಂದು ನಿಂತು ಪ್ರಯಾಣಿಕರಿಗೆ ಸೇವೆಯನ್ನು ಕೂಡ ಕೊಡಲಿಕ್ಕೆ ಆರಂಭವಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಸಹಜ ಸ್ಥಿತಿಯತ್ತ ಬರ್ತಾ ಇದೆ. ಸೊ ಅದು ಇವತ್ತು ಪ್ರಮುಖವಾಗಿ ಗೃಹ ಸಚಿವ ಪರಮೇಶ್ವರ್ ಅವರು ಬರ್ತಾ ಇದ್ದಾರೆ, ಬಂದು ಸಭೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಒಂದು ರೀತಿ ಕಾನೂನು ಸುವ್ಯವಸ್ಥೆಗೆ ಒಂದು ರೀತಿ ಪುಷ್ಟಿಯನ್ನು ಕೊಟ್ಟಂತೆ ಆಗ್ತಾ ಇರ್ತಕ್ಕಂಥದ್ದು. ಮತ್ತೆ ಈ ರೀತಿಯಾದಂಥ ಘಟನೆಗಳು ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನು ಸರ್ಕಾರ ಎಚ್ಚೆತ್ಕೊಂಡಿರ್ತಕ್ಕಂಥದ್ದು. ಸೊ ಮತ್ತೆ ಯಾಕೆಂದರೆ ಮಂಗಳೂರು ಅಂತಂದರೆ ಒಂದು ಕೊಲೆ ಆದರೆ ಅದಕ್ಕೆ ಕೌಂಟ್ರಾಗಿ ಮತ್ತೊಂದು ಕೊಲೆ ಆಗ್ತಕ್ಕಂಥದ್ದು. ಒಂದು ವೇಳೆ ಆ ರೀತಿ ಆಗದೆ ಹೋದರೆ ಒಂದು ದೊಡ್ಡ ಮಟ್ಟದಲ್ಲಿ ಗಲಭೆಗೂ ಕೂಡ ಕಾರಣವಾಗುತ್ತೆ. ಸೊ ಇದರಿಂದ ಪೊಲೀಸರು 144 ಸೆಕ್ಷನ್ ಮತ್ತು ಗುಂಡಿನ ದಾಳಿಯನ್ನು ಮಾಡಿದಂಥದ್ದು ಕೂಡ ಗೊತ್ತು. ಸೊ ಹೀಗಾಗಿ ಈ ರೀತಿಯಾದಂಥ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅಂತಕ್ಕಂಥ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗ ಪರಮೇಶ್ವರ್ ಅವರು ಇವತ್ತು ಸಭೆಯನ್ನು ಕೂಡ ಮಾಡಲಿದ್ದಾರೆ. ಸಭೆಯಲ್ಲಿ ಪ್ರಮುಖವಾಗಿ ಎಲ್ಲ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಿ, ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಮತ್ತು ಕೌಂಟರ್ ಅಟ್ಯಾಕ್ ಅಥವಾ ಬೇರೆ ರೀತಿಯ ಮತ್ತೊಂದು ಕೊಲೆ ಆಗದೇ ಇರೋ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಪ್ರಮುಖ ಸರ್ಕಲ್ಗಳು ಸೇರಿದಂತೆ ಬಸ್ ನಿಲ್ದಾಣಗಳ ಬಳಿ ಈಗಾಗಲೇ ಇಬ್ಬರು ಪೊಲೀಸರುಗಳನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು, ಆ ರೀತಿ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಿ ಅನ್ನುವಂಥ ಒಂದಷ್ಟು ಸೂಚನೆಯನ್ನು, ಸ್ಪಷ್ಟತೆಯನ್ನು ಕೂಡ ಇವತ್ತು ಗೃಹ ಸಚಿವರು ಕೊಡಲಿದ್ದಾರೆ. ಇನ್ನು ಮೊನ್ನೆಯಷ್ಟೇ ಸುಹಾಸ್ ಶೆಟ್ಟಿಯ ಹತ್ಯೆ ಆಯಿತು. ಹತ್ಯೆಯಾದ ಬಳಿಕ ನಿನ್ನೆ ಇಡೀ ದಿನ ಮಂಗಳೂರು ಒಂದು ರೀತಿ ಪ್ರಕ್ಷುಬ್ಧವಾಗಿತ್ತು.
144 ಸೆಕ್ಷನ್ ಜಾರಿ ಮಾಡಿದರೂ ಕೂಡ ಇಲ್ಲಿ ಸಾರ್ವಜನಿಕವಾಗಿ ಜನರ ಒಂದಷ್ಟು ಓಡಾಟಗಳು ಕಡಿಮೆ ಇತ್ತು. ಅಂಗಡಿ ಮುಂಗಟ್ಟುಗಳು ಸ್ವಯಂ ಪ್ರೇರಿತವಾಗಿ ಬಂದಾಗಿದ್ದಂಥದ್ದು ಇವತ್ತು ಕೂಡ ಪರಿಸ್ಥಿತಿ ಅದೇ ರೀತಿಯಲ್ಲಿದೆ. ಯಾಕಂತಂದರೆ ಮುಂಜಾನೆ ಆದರೂ ಕೂಡ ಕೆಲವೊಂದು ಅಂದರೆ ನಿನ್ನೆ KSRTC ಬಸ್ಗಳ ಸಂಚಾರ ಏನು ಸ್ಥಗಿತಗೊಂಡಿತ್ತು, ಬೆಳಗ್ಗೆ ಏನು ಬಸ್ಗಳಿಗೆ ಕಲ್ಲನ್ನು ಹೊಡೆಯಲಾಗಿತ್ತು, ಅದಾದ ಬಳಿಕ ಸಂಪೂರ್ಣವಾಗಿ ಖಾಸಗಿ ಬಸ್ ಆಗಲಿ ಅಥವಾ KSRTC ಸರ್ಕಾರಿ ಬಸ್ಗಳು ಎಲ್ಲವೂ ಕೂಡ ಸ್ಥಗಿತಗೊಂಡಿತ್ತು. ಸೊ ಇವತ್ತು ಮುಂಜಾನೆ ಸಹಜ ಸ್ಥಿತಿಗೆ ವಾಹನಗಳ ಸಂಚಾರ ಬಂದಿರತಕ್ಕಂಥದ್ದು ಪ್ರಮುಖವಾಗಿ ಗಮನಿಸ್ಬೋದು. ನಾವು ಈಗಾಗಲೇ ನೋಡ್ಬೋದು, ಸಾರ್ವಜನಿಕರು ಈಗಾಗಲೇ ಬರ್ತಾ ಇರ್ತಕ್ಕಂಥದ್ದು ಬಂದು ತಮ್ಮ ಒಂದು ಟ್ರಾನ್ಸ್ಪೋರ್ಟೇಷನ್ನು ಖಾಸಗಿ ಬಸ್ಗಳಾಗಿರ್ಬೋದು ಮತ್ತು KSRTC ಬಸ್ಗಳ ಮೂಲಕ ತಮ್ಮ ಡೆಸ್ಟಿನೇಷನ್ಗೆ ಹೋಗೋದಕ್ಕೆ ಪ್ರಯಾಣವನ್ನು ಆರಂಭಿಸಿರ್ತಕ್ಕಂಥದ್ದು. ಬಸ್ಗಳು ಕೂಡ ಸಂಚಾರವನ್ನು ಆರಂಭಿಸಿದ್ದಾವೆ. ಬಸ್ಗಳು ಬಂದು ಈಗಾಗಲೇ ಬಸ್ ನಿಲ್ದಾಣಗಳಲ್ಲಿ ಬಂದು ನಿಂತು ಪ್ರಯಾಣಿಕರಿಗೆ ಸೇವೆಯನ್ನು ಕೂಡ ಕೊಡಲಿಕ್ಕೆ ಆರಂಭವಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಸಹಜ ಸ್ಥಿತಿಯತ್ತ ಬರ್ತಾ ಇದೆ. ಸೊ ಅದು ಇವತ್ತು ಪ್ರಮುಖವಾಗಿ ಗೃಹ ಸಚಿವ ಪರಮೇಶ್ವರ್ ಅವರು ಬರ್ತಾ ಇದ್ದಾರೆ, ಬಂದು ಸಭೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಒಂದು ರೀತಿ ಕಾನೂನು ಸುವ್ಯವಸ್ಥೆಗೆ ಒಂದು ರೀತಿ ಪುಷ್ಟಿಯನ್ನು ಕೊಟ್ಟಂತೆ ಆಗ್ತಾ ಇರ್ತಕ್ಕಂಥದ್ದು. ಮತ್ತೆ ಈ ರೀತಿಯಾದಂಥ ಘಟನೆಗಳು ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನು ಸರ್ಕಾರ ಎಚ್ಚೆತ್ಕೊಂಡಿರ್ತಕ್ಕಂಥದ್ದು. ಸೊ ಮತ್ತೆ ಯಾಕಂದರೆ ಮಂಗಳೂರು ಅಂತಂದರೆ ಒಂದು ಕೊಲೆ ಆದರೆ ಅದಕ್ಕೆ ಕೌಂಟ್ರಾಗಿ ಮತ್ತೊಂದು ಕೊಲೆ ಆಗ್ತಕ್ಕಂಥದ್ದು. ಒಂದು ವೇಳೆ ಆ ರೀತಿ ಆಗದೆ ಹೋದರೆ ಒಂದು ದೊಡ್ಡ ಮಟ್ಟದಲ್ಲಿ ಗಲಭೆಗೂ ಕೂಡ ಕಾರಣವಾಗುತ್ತೆ. ಸೊ ಇದರಿಂದ ಪೊಲೀಸರು 144 ಸೆಕ್ಷನ್ ಮತ್ತು ಗುಂಡಿನ ದಾಳಿಯನ್ನು ಮಾಡಿದಂಥದ್ದು ಕೂಡ ಗೊತ್ತು. ಸೊ ಹೀಗಾಗಿ ಈ ರೀತಿಯಾದಂಥ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅಂತಕ್ಕಂಥ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗ ಪರಮೇಶ್ವರ್ ಅವರು ಇವತ್ತು ಸಭೆಯನ್ನು ಕೂಡ ಮಾಡಲಿದ್ದಾರೆ. ಸಭೆಯಲ್ಲಿ ಪ್ರಮುಖವಾಗಿ ಎಲ್ಲ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಿ, ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಮತ್ತು ಕೌಂಟರ್ ಅಟ್ಯಾಕ್ ಅಥವಾ ಬೇರೆ ರೀತಿಯ ಮತ್ತೊಂದು ಕೊಲೆ ಆಗದೇ ಇರೋ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಪ್ರಮುಖ ಸರ್ಕಲ್ಗಳು ಸೇರಿದಂತೆ ಬಸ್ ನಿಲ್ದಾಣಗಳ ಬಳಿ ಈಗಾಗಲೇ ಇಬ್ಬರು ಪೊಲೀಸರುಗಳನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು, ಆ ರೀತಿ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಿ ಅನ್ನುವಂಥ ಒಂದಷ್ಟು ಸೂಚನೆಯನ್ನು, ಸ್ಪಷ್ಟತೆಯನ್ನು ಕೂಡ ಇವತ್ತು ಗೃಹ ಸಚಿವರು ಕೊಡಲಿದ್ದಾರೆ. ಇನ್ನು ಮೊನ್ನೆ ಅಷ್ಟೇ ಸುಹಾಸ್ ಶೆಟ್ಟಿಯ ಹತ್ಯೆ ಆಯಿತು. ಹತ್ಯೆಯಾದ ಬಳಿಕ ನಿನ್ನೆ ಇಡೀ ದಿನ ಮಂಗಳೂರು ಒಂದು ರೀತಿ ಪ್ರಕ್ಷುಬ್ಧವಾಗಿತ್ತು. 144 ಸೆಕ್ಷನ್ ಜಾರಿ ಮಾಡಿದರೂ ಕೂಡ ಇಲ್ಲಿ ಸಾರ್ವಜನಿಕವಾಗಿ ಜನರ ಒಂದಷ್ಟು ಓಡಾಟಗಳು ಕಡಿಮೆ ಇತ್ತು. ಅಂಗಡಿ ಮುಂಗಟ್ಟುಗಳು ಸ್ವಯಂ ಪ್ರೇರಿತವಾಗಿ ಬಂದಾಗಿದ್ದಂಥದ್ದು ಇವತ್ತು ಕೂಡ ಪರಿಸ್ಥಿತಿ ಅದೇ ರೀತಿಯಲ್ಲಿದೆ. ಯಾಕಂತಂದರೆ ಮುಂಜಾನೆ ಆದರೂ ಕೂಡ ಕೆಲವೊಂದು ಅಂದರೆ ನಿನ್ನೆ KSRTC ಬಸ್ಗಳ ಸಂಚಾರ ಏನು ಸ್ಥಗಿತಗೊಂಡಿತ್ತು, ಬೆಳಗ್ಗೆ ಏನು ಬಸ್ಗಳಿಗೆ ಕಲ್ಲನ್ನು ಹೊಡೆಯಲಾಗಿತ್ತು, ಅದಾದ ಬಳಿಕ ಸಂಪೂರ್ಣವಾಗಿ ಖಾಸಗಿ ಬಸ್ ಆಗಲಿ ಅಥವಾ KSRTC ಸರ್ಕಾರಿ ಬಸ್ಗಳು ಎಲ್ಲವೂ ಕೂಡ ಸ್ಥಗಿತಗೊಂಡಿತ್ತು. ಸೊ ಇವತ್ತು ಮುಂಜಾನೆ ಸಹಜ ಸ್ಥಿತಿಗೆ ವಾಹನಗಳ ಸಂಚಾರ ಬಂದಿರತಕ್ಕಂಥದ್ದು ಪ್ರಮುಖವಾಗಿ ಗಮನಿಸ್ಬೋದು. ನಾವು ಈಗಾಗಲೇ ನೋಡ್ಬೋದು, ಸಾರ್ವಜನಿಕರು ಈಗಾಗಲೇ ಬರ್ತಾ ಇರ್ತಕ್ಕಂಥದ್ದು ಬಂದು ತಮ್ಮ ಒಂದು ಟ್ರಾನ್ಸ್ಪೋರ್ಟೇಷನ್ನು ಖಾಸಗಿ ಬಸ್ಗಳಾಗಿರ್ಬೋದು ಮತ್ತು KSRTC ಬಸ್ಗಳ ಮೂಲಕ ತಮ್ಮ ಡೆಸ್ಟಿನೇಷನ್ಗೆ ಹೋಗೋದಕ್ಕೆ ಪ್ರಯಾಣವನ್ನು ಆರಂಭಿಸಿರ್ತಕ್ಕಂಥದ್ದು. ಬಸ್ಗಳು ಕೂಡ ಸಂಚಾರವನ್ನು ಆರಂಭಿಸಿದ್ದಾವೆ. ಬಸ್ಗಳು ಬಂದು ಈಗಾಗಲೇ ಬಸ್ ನಿಲ್ದಾಣಗಳಲ್ಲಿ ಬಂದು ನಿಂತು ಪ್ರಯಾಣಿಕರಿಗೆ ಸೇವೆಯನ್ನು ಕೂಡ ಕೊಡಲಿಕ್ಕೆ ಆರಂಭವಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಸಹಜ ಸ್ಥಿತಿಯತ್ತ ಬರ್ತಾ ಇದೆ. ಸೊ ಅದು ಇವತ್ತು ಪ್ರಮುಖವಾಗಿ ಗೃಹ ಸಚಿವ ಪರಮೇಶ್ವರ್ ಅವರು ಬರ್ತಾ ಇದ್ದಾರೆ, ಬಂದು ಸಭೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಒಂದು ರೀತಿ ಕಾನೂನು ಸುವ್ಯವಸ್ಥೆಗೆ ಒಂದು ರೀತಿ ಪುಷ್ಟಿಯನ್ನು ಕೊಟ್ಟಂತೆ ಆಗ್ತಾ ಇರ್ತಕ್ಕಂಥದ್ದು. ಮತ್ತೆ ಈ ರೀತಿಯಾದಂಥ ಘಟನೆಗಳು ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನು ಸರ್ಕಾರ ಎಚ್ಚೆತ್ಕೊಂಡಿರ್ತಕ್ಕಂಥದ್ದು. ಸೊ ಮತ್ತೆ ಯಾಕಂದರೆ ಮಂಗಳೂರು ಅಂತಂದರೆ ಒಂದು ಕೊಲೆ ಆದರೆ ಅದಕ್ಕೆ ಕೌಂಟ್ರಾಗಿ ಮತ್ತೊಂದು ಕೊಲೆ ಆಗ್ತಕ್ಕಂಥದ್ದು. ಒಂದು ವೇಳೆ ಆ ರೀತಿ ಆಗದೆ ಹೋದರೆ ಒಂದು ದೊಡ್ಡ ಮಟ್ಟದಲ್ಲಿ ಗಲಭೆಗೂ ಕೂಡ ಕಾರಣವಾಗುತ್ತೆ. ಸೊ ಇದರಿಂದ ಪೊಲೀಸರು 144 ಸೆಕ್ಷನ್ ಮತ್ತು ಗುಂಡಿನ ದಾಳಿಯನ್ನು ಮಾಡಿದಂಥದ್ದು ಕೂಡ ಗೊತ್ತು. ಸೊ ಹೀಗಾಗಿ ಈ ರೀತಿಯಾದಂಥ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅಂತಕ್ಕಂಥ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗ ಪರಮೇಶ್ವರ್ ಅವರು ಇವತ್ತು ಸಭೆಯನ್ನು ಕೂಡ ಮಾಡಲಿದ್ದಾರೆ. ಸಭೆಯಲ್ಲಿ ಪ್ರಮುಖವಾಗಿ ಎಲ್ಲ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಿ, ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಮತ್ತು ಕೌಂಟರ್ ಅಟ್ಯಾಕ್ ಅಥವಾ ಬೇರೆ ರೀತಿಯ ಮತ್ತೊಂದು ಕೊಲೆ ಆಗದೇ ಇರೋ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಪ್ರಮುಖ ಸರ್ಕಲ್ಗಳು ಸೇರಿದಂತೆ ಬಸ್ ನಿಲ್ದಾಣಗಳ ಬಳಿ ಈಗಾಗಲೇ ಇಬ್ಬರು ಪೊಲೀಸರುಗಳನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು, ಆ ರೀತಿ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಿ ಅನ್ನುವಂಥ ಒಂದಷ್ಟು ಸೂಚನೆಯನ್ನು, ಸ್ಪಷ್ಟತೆಯನ್ನು ಕೂಡ ಇವತ್ತು ಗೃಹ ಸಚಿವರು ಕೊಡಲಿದ್ದಾರೆ.